ಫಿಫ್ತ್ ಹೆಡ್ಡಿಂಗ್. ಓಕೆ, ಈಗ ಒಂದು ಕ್ವಶನ್ ಕೊಡಿದ್ದಾನೆ ನೋಡ್ರಿ. ಅದೇನು ಕೊಟ್ಟಿದ್ದಾನೆ, ಈಸ್ ಇಟ್ ಪಾಸಿಬಲ್ ಟು ಡಿಸೈನ್ ಎ ರೆಕ್ಟ್ಯಾಂಗ್ಯುಲರ್ ಪಾರ್ಕ್. ಓಕೆ, ಈಗ ಒಂದು ಸಿಚುವೇಶನ್ ಕೊಟ್ಟಿದ್ದಾನೆ, ಅದು ಪಾಸಿಬಲ್ ಆಯ್ತಾ ಅಂತ ಹೇಳ್ಬೇಕು. ಪಾಸಿಬಲ್ ಆದ್ರೆ ಏನ್ ಕೇಳಬೇಕಂತೆ, ಫೈಂಡ್ ಲೆಂತ್ ಅಂಡ್ ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ಈಗ ಕೊಟ್ಟಿರೋದೇನು, ಈಸ್ ಇಟ್ ಪಾಸಿಬಲ್ ಟು ಡಿಸೈನ್ ಎ ರೆಕ್ಟ್ಯಾಂಗ್ಯುಲರ್ ಪಾರ್ಕ್ ಆಫ್ ಪೆರಿಮೀಟರ್ 80 ಮೀಟರ್ ಅಂತ ಕೊಟ್ಟಾನ. ಸೊ ಪೆರಿಮೀಟರ್ ಕೊಟ್ಟಾನೆ, ಪೆರಿಮೀಟರ್ ಬಂದ್ಬಿಟ್ಟು ಎಷ್ಟು 80 ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಫಾರ್ಮ್ ಏನು, 2 × L + B is equal to 80. L + B is equal to 80 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 × 2 40 L + B is equal to ಏನಾಯಿತು 40 ಆಯಿತು. ಓಕೆ, ಈಗ ನೀವೇನು ಮಾಡ್ರಲ್ಲಿ, ನಾನೇನು ಮಾಡ್ತೀನಿ, ಇವರಿಬ್ಬರಲ್ಲಿ ಲೆಟ್ ಲೆಂತ್ನ ಎಕ್ಸ್ ಅಂತ ತೊಗೊಂಡ್ಬಿಡ್ತೀನಿ. ಲೆಂತ್ ಬಂದು ಎಕ್ಸ್ ಇರಲಿ, ಅವಾಗ ಏನಾಗುತ್ತೆ, ಬ್ರೆಡ್ತ್ ಏನಾಗುತ್ತೆ, ಲೆಂತ್ ಇದ್ದಲ್ಲಿ ಎಕ್ಸ್ ಹಾಕ್ತೀನಿ, ಬ್ರೆಡ್ತ್ ಇದ್ದಲ್ಲಿ ಬ್ರೆಡ್ತ್ ಹಾಕಿ 40 + x ಹಾಕೊಡೋದ್ರೆ -x ಆಗುತ್ತೆ. ಸೊ +x ಹಾಕೊಡೋದ್ರೆ -x. ಲೆಂತ್ ಬಂದು ಎಕ್ಸ್, ಬ್ರೆಡ್ತ್ ಬಂದೇನು 40 - x ಅಂತ ಗೊತ್ತಾಯ್ತು. ಓಕೆ, ಈಗ ಆಮೇಲೆ ಅವನು ಏನು ಕೊಟ್ಟಿದ್ದಾನೆ, ಆ್ಯಂಡ್ ಏರಿಯಾ ಬಂದು 400 m². ಏರಿಯಾ ಬಂದ್ಬಿಟ್ಟು ಎಷ್ಟು 400 ಕೊಟ್ಟಿದ್ದಾನೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫಾರ್ಮ್ ಏನು, ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಬಂದು 400. ಈಗ ಲೆಂತ್ ವ್ಯಾಲ್ಯೂ ಏನಿಲ್ಲ, ಲೆಂತ್ ಬಂದು ಎಕ್ಸ್, ಬ್ರೆಡ್ತ್ ವ್ಯಾಲ್ಯೂ ಬಂದು 40 - x ಈಕ್ವಲ್ ಟು 400. ಈಗ ಮಲ್ಟಿಪ್ಲೈ ಮಾಡಿ, x × 40 40x ಪ್ಲಸ್ ಇಂಟು ಮೈನಸ್ ಮೈನಸ್ x × x² is equal to 400. ಆರ್ಡರ್ ಬರೆದ್ರೆ ಫಸ್ಟ್ x² ಬರೆಯೋಣ, ಆಮೇಲೆ x ಬರೆಯೋಣ, ಆಮೇಲೆ +400 ಈ ಕಡೆ ಬಂದರೆ -400 = 0. ಈಗ ನಾವೇನು ಮಾಡೋಣ, ಇಲ್ಲಿ ನೆಗೆಟಿವ್ ಇದೆಲ್ಲ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್ ಮಾಡೋಣ. ಯಾಕಂದ್ರೆ ಇದು ಫಸ್ಟ್ ನಂಬರ್ ನೆಗೆಟಿವ್ ಇರಬಾರ್ದು, ಅದಕ್ಕೆ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಮೈನಸ್ ಇರೋದು ಪ್ಲಸ್ಸು, ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್ ಆಯಿತು. ಓಕೆ, ಈಗ ಇದು ಸಿಚುವೇಶನ್ ಪಾಸಿಬಲ್ ಅಂತ ಫಸ್ಟ್ ಚೆಕ್ ಮಾಡೋಣ. ಯಾವ ಫಾರ್ಮಲ್ಲಿ ಇದೆ, ax² + bx + c = 0. ಎ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1, ಬಿ ವ್ಯಾಲ್ಯೂ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ -40, ಸಿ ವ್ಯಾಲ್ಯೂ ಏನು 400 ಆಯಿತು. ಓಕೆ, ಈಗ ನಾವೇನು ಮಾಡೋಣ, ಫಸ್ಟ್ ಏನು ಕಂಡಿಬೇಕು, b² - 4ac ಕಂಡಿಡಬೇಕು. ಬಿ ವ್ಯಾಲ್ಯೂ ಏನಿಲ್ಲ -40, -40 ಹೋಲ್ ಸ್ಕ್ವೇರ್ -4 ಇಂಟು ಎ ವ್ಯಾಲ್ಯೂ ಏನಿದೆ 1 ಇಂಟು 400. ಸಿ ವ್ಯಾಲ್ಯೂ ಬಂದು ಎಷ್ಟಿದೆ 400. -² ಪ್ಲಸ್ಸು 4² 16, 1 0 ಇದ್ರೆ 2 0, ಇಲ್ಲಿ 4 4 16, ಇಲ್ಲಿ 2 0. ಸೊ ಏನು ಬಂತು 0. ಸೊ ಇದರ ಅರ್ಥ ಏನು, b² - 4ac 0 ಬಂದಾದರೆ 2 ಈಕ್ವಲ್ ರಿಯಲ್ ರೂಟ್ಸ್ ಬರುತ್ತೆ ಅಂತ ಗೊತ್ತಾಯ್ತು. ಅಂದ್ರೆ ಏನು, ಈ ಸಿಚುವೇಶನ್ನು ಪಾಸಿಬಲ್ ಇದೆ. ದೇರ್ ಫೋರ್ ದಿಸ್ ಸಿಚುವೇಶನ್ ಈಸ್ ಪಾಸಿಬಲ್ ಅಂತ ಬರಿತೀವಿ. ಓಕೆ, ಈ ಸಿಚುವೇಶನ್ ಪಾಸಿಬಲ್ ಇದೆ ಅಂದ್ರೆ ಏನ್ ಕಂಡು ಅಂತಾನೆ, ಲೆಂತ್ ಬ್ರೆಡ್ತ್ ಕಂಡಿಬೇಕು. ಸೊ ಫಾರ್ಮ್ಲಾ ಹಾಕೋಣ. ಫಾರ್ಮ್ಲಾ ಏನು, x = -b ± √b² - 4ac / 2a. x = b ದಲ್ಲಿ ಏನು ಬರೀಬೇಕು, b ದಲ್ಲಿ -40, ಈ ಮೈನಸ್ ಬರೆದ್ಬಿಟ್ಟಿನಿ, ಬಿ ಕೂಡ -40 ಅಂದರೆ ಬ್ರಾಕೆಟ್ ಓಪನ್ ಮಾಡಿ -40 ಅಂತ ಬರಬೇಕು. ಮೈನಸ್ ಬರಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡೋದು, ± ರೂಟ್. ಈಗ ನೋಡ್ರಿ, b² - 4ac 0 ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಓಕೆ, ಕಂಡಿಡಿದ್ವಿ ನಾವು 0 ಅಂತ. ಈಗ 2 ಇಂಟು ಎ ವ್ಯಾಲ್ಯೂ ಏನು 1. ಓಕೆ, ಈಗ x = -× -+40 ± √0 x = ಏನು 1, 40 + 0/2 ಆರ್ x = 40 - 0/2. x = ಏನು 40/2, 2 1 2 20 x ವ್ಯಾಲ್ಯೂ ಏನು 20 ಆಯಿತು. ಅದೇ ರೀತಿ ಇಲ್ಲಿ ಕೂಡ 40 × 0 ಹೋದರೆ 40, 2 1 2 20 ಆರ್ x = 20. ಸೊ ಎರಡು ವ್ಯಾಲ್ಯೂ ಏನು 20 ಬಂತು. ಸೊ ನಾನು 20 ಲೆಂತ್ನ ಏನಂತ ತಗೊಂಡಿದ್ದೆ, ಅಲ್ಲಿ ಇಲ್ಲೇ ನೀವು ನೋಡ್ರೆ ಲೆಂತ್ನ ಎಕ್ಸ್ ಅಂತ ತಗೊಂಡಿದ್ದೆ. ಲೆಂತ್ = x = ಎಷ್ಟು 20 ಮೀಟರು. ಬ್ರೆಡ್ತ್ ಬಂದ್ಬಿಟ್ಟು ಏನು, ಬ್ರೆಡ್ತ್ನ ಏನಂತ ತಗೊಂಡಿವಿ, ಬ್ರೆಡ್ತ್ನ 40 - x ಅಂತ ತಗೊಂಡಿವಿ. 40 - x, 40 - x ಇದ್ರಲ್ಲಿ 20. ಸೊ 40 × 20 ಹೋದರೆ 20 ಮೀಟರ್. ಈಗ ನೀವು ನೋಡ್ರೆ ಲೆಂತ್ 20 ಮೀಟರ್, ಬ್ರೆಡ್ತ್ ಕೂಡ 20 ಮೀಟರ್.